ಬಿಜೆಪಿ ಕಾರ್ಯಕರ್ತೆ ಮೇಲೆ ಹಲ್ಲೆ ನಡೆದಿದೆ ಅನ್ನೋ ಆರೋಪ ಆಯಿತು. ಈಗ ಈ ಪ್ರಕರಣ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ಪೊಲೀಸರು ವಶಕ್ಕೆ ಪಡಿತಾ ಇದ್ದಂತೆ ತಾನೇ ಬಟ್ಟೆಯನ್ನ ಕಿಸ್ ಹಾಕಿದ್ಲು ಆ ಕಿಲೇಡಿ. ಪೊಲೀಸರು ನನ್ನನ್ನು ವಿವಸ್ತ್ರಗೊಳಿಸಿದ್ರು, ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಆರೋಪ ಮಾಡ್ತಿದ್ದಂತಹ ಹೆಂಗಸೆ ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಬಂದ ತಕ್ಷಣ ತಾನೇ ಬಟ್ಟೆಯನ್ನ ಬಿಚ್ಚಿ ವಿಕೃತಿಯನ್ನ ಮೆರೆದಿದ್ಲು. ಸೀರೆ ಬ್ಲೌಸ್ ಕಳಚಿ ಪೊಲೀಸ್ ಸಿಬ್ಬಂದಿಗೆ ಕಚ್ಚಿದ್ಲು ಮಹಿಳೆ. ಪೊಲೀಸ್ ಸಿಬ್ಬಂದಿಯ ಹೊಟ್ಟೆ ಮತ್ತು ಕೈಕಾಲಿಗೆಗಳಿಗೆ ಕಚ್ಚಿ ಹೈಡ್ರಾಮಾ ಮಾಡಿದ್ಲು. ಸಹೋದರನೇ ಎಲ್ಲ ವಿಡಿಯೋಗಳನ್ನ ಚಿತ್ರೀಕರಣ ಮಾಡಿದ್ದ. ಈ ಕಳ್ಳಾಟ ಕೂಡ ಈಗ ಬಟಾ ಬಯಲಾಗಿದೆ. ಬಿಜೆಪಿ ಕಾರ್ಯಕರ್ತೆ ಮೇಲೆ ಹಲ್ಲೆ ಆರೋಪ ಪ್ರಕರಣ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ಪೊಲೀಸರು ವಶಕ್ಕೆ ಪಡಿತಿದ್ದಂತೆ ಬಟ್ಟೆಯನ್ನ ಕಿಸ್ತೆತ್ತಿದ್ಲು ಆ ಹೆಂಗಸರು. ನೋಡಿ, ದೃಶ್ಯಗಳಲ್ಲಿ ನೀವು ಗಮನಿಸಬಹುದು. ಪೊಲೀಸರು ಪೊಲೀಸ್ ಜೀಪ್ ಅನ್ನ ಹತ್ತಿದ ತಕ್ಷಣ ತಾನೇ ಬಟ್ಟೆಗಳನ್ನ ಕಳಿಸೋದಕ್ಕೆ ಶುರು ಮಾಡ್ತಾಳೆ. ಇಂಥ ವಿಕೃತ ಮನಸ್ಸಿನವರು ಇರ್ತಾರೆ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿ. ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಸಮಾಜ ನೋಡಿ. ಅಸಹ್ಯ ಆಗುತ್ತೆ ರೀ. ಏನೆಲ್ಲ ಡ್ರಾಮಾಗಳನ್ನ ಮಾಡ್ತಾ ಇದ್ದಾಳೆ ನೋಡಿ. ಎಷ್ಟು ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದ್ದಾಳೆ, ಹೈ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದ್ದಾಳೆ ಅಂತ ಹೇಳಿ. ಬಿಜೆಪಿ ಕಾರ್ಯಕರ್ತೆ ಆದ್ರೇನು, ಯಾವ ಪಕ್ಷದ ಕಾರ್ಯಕರ್ತೆ ಆದ್ರೇನು, ರಾಜಕೀಯದ ಹೆಸರನ್ನ ಹೇಳ್ಕೊಂಡು ನಾವು ಆ ಪಕ್ಷದವರು ಈ ಪಕ್ಷದವರು ಅಂತ ಹೇಳ್ಕೊಂಡು ಮಾಡಿರೋ ಕ್ರೈಮ್ಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾರೆ ಇಂಥವ್ರೆಲ್ಲ. ಆಕೆ ಬಟ್ಟೆ ಬಿಚ್ಚುವ ದೃಶ್ಯಗಳನ್ನ ಸಹೋದರನೇ ಚಿತ್ರೀಕರಣ ಮಾಡಿರ್ತಾನೆ. ವಿಡಿಯೋದಲ್ಲಿ ಇವರ ಕಳ್ಳಾಟಗಳು ಬಹಳ ಸ್ಪಷ್ಟವಾಗಿ ಬಯಲಾಗಿದೆ. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ 1ನೇ ತಾರೀಕು ಒಂದು ಘಟನೆ ನಡೆಯುತ್ತೆ. ಅಲ್ಲಿ ಸರ್ವೆಗೆ ಅಂತ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರ ನಡುವೆ ಇರುವಂತಹ ವ್ಯತ್ಯಾಸಗಳು ಸಂಘರ್ಷದ ರೂಪದಲ್ಲಿ ಬದಲಾವಣೆ ಆಗಿ ಆ ಸಂಘರ್ಷದಿಂದ ನಂತರ ಅಲ್ಲಿ ಸಣ್ಣ ಪುಟ್ಟ ಗಲಾಟೆಗಳಾಗುತ್ತೆ. ಆ ಗಲಾಟೆಗಳ ನಂತರ ಪರಿಸ್ಥಿತಿಯನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಭೇಟಿ ಮಾಡಿ ತಿಳಿಗೊಳಿಸಿದ ನಂತರ ಪ್ರಕರಣಗಳು ದಾಖಲಾಗ್ತಾ ಹೋಗುತ್ತೆ. ಆ ಎಲ್ಲಾ ಪ್ರಕರಣಗಳ ಹಿನ್ನೆಲೆಯಲ್ಲಿ 5ನೇ ತಾರೀಕು ಅಂದ್ರೆ ಮೊನ್ನೆ ಈ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ರು ಅವರನ್ನ ಪ್ರಮುಖ ಆರೋಪಿಯನ್ನ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ವಶಕ್ಕೆ ತಗೊಂಡು ಆಕೆಯನ್ನ ಅರೆಸ್ಟ್ ಮಾಡುವಂತದ್ದಾಗಿದೆ. ಈಕೆ ಅರೆಸ್ಟ್ ಆಗಿರುವಂತದ್ದು ಒಬ್ರು ಪ್ರಶಾಂತ್ ಬೊಮ್ಮಾಜಿ ಅನ್ನುವಂತ ಅಲ್ಲಿ ಸ್ಥಳೀಯರು ನೀಡಿದಂತ ಫಿರ್ಯಾದಿನ ಮೇಲೆ ಆಕೆಗೆ ಅರೆಸ್ಟ್ ಮಾಡುವಂತ ಪ್ರಕರಣದಲ್ಲಿ ವಿಕ್ಟಿಮ್ ಯಾರಿದ್ದಾರೆ ಅವ್ರಿಗೆ ಹಲ್ಲೆ ಮಾಡಿರುವಂತದ್ದು, ಕತ್ತಿ ಚಿಕ್ಲಿಕ್ಕೆ ಪ್ರಯತ್ನ ಮಾಡಿರುವಂತದ್ದು ಮತ್ತೆ ತನ್ನ ಪ್ರೈವೇಟ್ ಪಾರ್ಟ್ ಭಾಗಕ್ಕೆ ಹೊಡೆದಿದ್ರು ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಸಾಕ್ಷ್ಯಾಧಾರಗಳು ನಮಗೆ ಕಂಡು ಬಂದ ಹಿನ್ನೆಲೆಯಲ್ಲಿ ಆಕೆಯನ್ನ ಅರೆಸ್ಟ್ ಮಾಡಿದ್ದಾರೆ. ಆಕೆನ ಅರೆಸ್ಟ್ ಮಾಡಿ ಗಾಡಿಯಲ್ಲಿ ಕುಂಡಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಆಕೆ ತನ್ನ ವಸ್ತ್ರಗಳೇನಿದ್ರು ಆ ವಸ್ತ್ರಗಳನ್ನೆಲ್ಲ ಕಳಿಸುವಂತ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಮಹಿಳಾ PSIಗಳು ಮತ್ತೆ ನಮ್ಮ 7ರಿಂದ 8 ಮಹಿಳಾ ಸಿಬ್ಬಂದಿಗಳು ಇದ್ದಾಗ್ಯೂ ಕೂಡ ಆಕೆ ತನ್ನ ಬಟ್ಟೆಯನ್ನ ಕಿತ್ತೆಸ್ತಿದ್ದಾಳೆ.